ಹೇಳೋ ಮಿತ್ರರೇ, ನಾನು ಜಯಮಾಧವ, ರಾಷ್ಟ್ರೀಯ ಮಟ್ಟದ ಚುನಾವಣಾ ಮಾಸ್ಟರ್ ಟ್ರೈನರ್. ಈ ದಿನ ನಿಮಗೆ ನಮ್ಮ ರಾಜ್ಯದಲ್ಲಿ ಈಗಾಗಲೇ ಆರಂಭಗೊಂಡಿರುವ ವಿಶೇಷ ಸಮಗ್ರ ಪರಿಷ್ಕರಣೆ ನಮ್ಮ ಮತದಾರ ಪಟ್ಟಿ ಅಂದರೆ ನಮ್ಮ SAR ರಿವಿಷನ್ ಅಂತ ಏನು ಹೇಳ್ತೀವಲ್ಲ, ಇದ್ರ ಬಗ್ಗೆ ಕೆಲವೊಂದು ಉಪಯುಕ್ತ ಮಾಹಿತಿ ಕೊಡೋಕ್ಕೆ ಈ ವಿಡಿಯೋ ಸಂದೇಶ ಮಾಡ್ತಾಯಿದ್ದೀವಿ. ಈ ಪ್ರಕ್ರಿಯೆ ನಾವು 30ನೇ ತಾರೀಕು ಜೂನ್ ಇಂದ ಆರಂಭಗೊಳ್ಳುತ್ತೆ. ಎನ್ಯುಮರೇಷನ್ ಫಾರ್ಮ್ಸ್ ಹಂಚಿಕೆಯ ಕಾರ್ಯ. ಈ ಎನ್ಯುಮರೇಷನ್ ಫಾರ್ಮ್ ಹಂಚೋಕ್ಕಿಂತ ಮುಂಚೆ ಕೆಲವೊಂದು ಪೂರ್ವ ಸಿದ್ಧತೆಗಳು ಮಾಡ್ಕೊಳ್ಬೇಕಾಗುತ್ತೆ. ಈ ಪೂರ್ವ ಸಿದ್ಧತೆಗಳಿಗೆ ನಮ್ಮ ಜಿಲ್ಲಾಧಿಕಾರಿಗಳಿಂದ ಹಿಡಿದು ನಮ್ಮ BLO ತನಕನೂ ಕೂಡ ಅತಿ ಮುಖ್ಯವಾದ ಕಾರ್ಯ ಇದೆ. ಇದು ಹಂತವಾಗಿ ಆಗುತ್ತೆ. ಯಾವ ರೀತಿ ಅಂತ ಈಗ ತಮಗೆ ಈ ವಿಡಿಯೋದಲ್ಲಿ ನಾವು ತರಬೇತಿ ಮುಖಾಂತರ ಹೇಳ್ತೀವಿ. ಅತಿ ಮುಖ್ಯವಾಗಿ ನಮಗೀಗ ಎನ್ಯುಮರೇಷನ್ ಫಾರ್ಮ್ ಅಂದರೆ ನಮ್ಮ ಏನು ಗಣಿಕೆ ಪತ್ರಗಳೇನಿದೆಯಲ್ಲ, ಇದು ನಾವು ಮತದಾರರಿಗೆ ತಲುಪಿಸುವಂಥ ಕಾರ್ಯ ನಮ್ಮ BLO ಕಡೆಯಿಂದ ಮಾಡಬೇಕಾಗತ್ತೆ. ಇದಕ್ಕೇನು ಕೂಡ ಕೆಲವೊಂದು ಪೂರ್ವ ಸಿದ್ಧತೆಗಳಿದೆ. ಅದೇನು ಅಂತ ಇವತ್ತು ತಿಳ್ಕೊಳ್ಳೋಣ. ಅತಿ ಮುಖ್ಯವಾಗಿ ಹೇಳಬೇಕಂದ್ರೆ, ಈ ನಮ್ಮ ಏನಿದೆ ಎನ್ಯುಮರೇಷನ್ ಫಾರ್ಮ್ಸ್ ಎಲ್ಲ ನಿಮಗೆ 3 ರಿಂದ 4 ದಿನ ಮುಂಚಿತವಾಗಿ ನಮ್ಮ ಜಿಲ್ಲಾಧಿಕಾರಿಗಳ ಕಚೇರಿಗೆ ತಲುಪಲಿದೆ. ಎನ್ಯುಮರೇಷನ್ ಫಾರ್ಮ್ ನಮ್ಮ ಬೂತ್ ಮಟ್ಟದ ಅಧಿಕಾರಿಗಳು ಅಂದರೆ ನಮ್ಮ BLOಗೆ ಕನಿಷ್ಠ ಪಕ್ಷ 2 ದಿನ ಮುಂಚಿತವಾಗಿ, ಅಂದರೆ ನಮ್ಮ ಎನ್ಯುಮರೇಷನ್ ಕಾರ್ಯ ಆರಂಭಗೊಳ್ಳುವ 2 ದಿನ ಮುಂಚಿತವಾಗಿ ಅವ್ರ ಕೈಗೆ ತಲುಪುವಂತೆ ನಾವು ಕ್ರಮ ತಗೊಳ್ಬೇಕು. ಅಂದರೆ 28 ಮುಂಜಾನೆ ಅಥವಾ 27 ಮಧ್ಯಾಹ್ನದೊಳಗಡೆ ಅವ್ರಿಗೆ ತಲುಪಬೇಕಾಗುತ್ತೆ. ಯಾವ ರೀತಿ ತಲುಪಲಿದೆ ಅಂದರೆ, ಒಂದು ಎನ್ಯುಮರೇಷನ್ ಫಾರ್ಮು ದ್ವಿಪ್ರತಿಯಲ್ಲಿರುತ್ತೆ. ಅಂದರೆ ಒಬ್ಬ ಹೆಸರಿನ ಒಬ್ಬ ಮತದಾರರಿಗೆ 2 ಫಾರಮ್ ಜೊತೆಯಲ್ಲೇ ಸಂಗಡವಾಗಿ ಜೊತೆಯಾಗಿ ಬಂದಿರುತ್ತೆ. ಇದು ನಾವು ಯಾವ ರೀತಿ ವಿಂಗಡಣೆ ಮಾಡಿರ್ತೀವಿ ಅಂದರೆ, ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರ ಅಂದರೆ ಜಿಲ್ಲಾಧಿಕಾರಿಗಳ ವ್ಯಾಪ್ತಿಯಲ್ಲಿ ವಿಧಾನಸಭಾ ಕ್ಷೇತ್ರಗಳಿರುತ್ತೆ. ಆ ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರತಿಯೊಬ್ಬರು ಮತದಾನ ನೋಂದಣಿ ಅಧಿಕಾರಿಗಳಿರ್ತಾರೆ. ಇದಕ್ಕೆ ನಾವು ERO ಅಂತೀವಿ. ಅವರ ವಾರು ಇದು ವಿಂಗಡಣೆ ಆಗಿರುತ್ತದೆ. ಅದ್ರ ಜೊತೆಗೆ ನಮ್ಮಲ್ಲಿ ಭಾಗದ ಸಂಖ್ಯೆ ಅಂದರೆ ಪಾರ್ಟ್ ನಂಬರ್ ಅಂತ ಹೇಳ್ತೀವಲ್ಲ, ಆ ಪಾರ್ಟ್ ನಂಬರ್ ವೈಸ್ ಆಗಿ ಇದು ವಿಂಗಡಣೆ ಆಗಿರುತ್ತದೆ. ಇದು ಜಿಲ್ಲಾ ಚುನಾವಣಾಧಿಕಾರಿಗಳು ತಮ್ಮಲ್ಲಿ ಬಂದ ತಕ್ಷಣ ತಮ್ಮ EROs ಅಂದರೆ ಮತದಾನ ನೋಂದಣಿ ಅಧಿಕಾರಿಗಳು ಯಾರ್ಯಾರು ಇದ್ದಾರೆ ಸಂಬಂಧಪಟ್ಟ ವಿಧಾನ ಕ್ಷೇತ್ರದವ್ರಿಗೆ ಅವ್ರನ್ನ ಕರೆದು ಈ ಪ್ರತಿಯೊಂದು ಏನು ಎನ್ಯುಮರೇಷನ್ ಫಾರ್ಮ್ಸ್ ಅವರ ವಿಧಾನಸಭಾ ಕ್ಷೇತ್ರದಿದೆಯಲ್ಲ ಅವ್ರಿಗೆ ಹಸ್ತಾಂತರ ಮಾಡಬೇಕು. ಹಸ್ತಾಂತರ ಮಾಡಿ ಅವ್ರ ಹತ್ರ ಅಕ್ನಾಲಜ್ಮೆಂಟ್ ತೊಗೊಂಡು ತಾವು ನಮ್ಮ CO ಕಚೇರಿಗೆ ಅದೇ ದಿನ ವರದಿ ಕೊಡಬೇಕಾಗತ್ತೆ. ಇಲ್ಲಿ ತನಕ ಒಂದು ಸ್ಟೆಪ್ ನಂಬರ್ 1 ಇಲ್ಲಿಗೆ ಮುಗಿಯುತ್ತೆ. ಅಂದರೆ ಮೊದಲ ಹಂತದ ವಿತರಣೆ ಕಾರ್ಯ ಇಲ್ಲಿ ಮುಗಿಯುತ್ತೆ. ಇದಾದ ನಂತರ ನಮ್ಮ ERO ಮತ್ತು ನಮ್ಮ BLO ಮೇಲ್ವಿಚಾರಕರದು ತುಂಬ ಅತಿ ಮುಖ್ಯವಾದ ಜವಾಬ್ದಾರಿ ಇದೆ. ನಾವು ಯಾವ ರೀತಿ ಚುನಾವಣಾ ಮಶ್ರಿಂಗ್ ಅಥವಾ ಡಿಮಶ್ರಿಂಗ್ ಮಾಡಬೇಕಾದ್ರೆ ಚುನಾವಣಾ ಸಾಮಗ್ರಿಗಳು ವಿತರಣೆ ಮಾಡ್ತೀವಲ್ಲ, ಅದೇ ರೀತಿಯಾದ ತಾವೊಂದು ಸೆಟಪ್ ಮಾಡಿಕೊಂಡು ಈ ಕಾರ್ಯ ಮಾಡಿದ್ರೆ ಸೂಕ್ತ ಅನಿಸುತ್ತೆ. ಆ ದಿನ ನಮ್ಮ EROs ಯಾವ ದಿನ ತಾವು ಮತದಾರ ನಮ್ಮ ಎನ್ಯುಮರೇಷನ್ ಫಾರ್ಮ್ಸ್ ಇಸ್ಕೋತಿರಲ್ಲ DO ಕಚೇರಿಯಿಂದ, ಅದರ ಮರುದಿನವೇ ಈ ಕಾರ್ಯ ಮಾಡಬೇಕಾಗುತ್ತೆ. ಈ ಕಾರ್ಯದಲ್ಲಿ ತಾವು ಪ್ರತಿಯೊಬ್ಬರು ತಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ BLO ಮೇಲ್ವಿಚಾರಕರಿಗೆ ಯಾವುದ್ಯಾವುದು BLOs ಬರುತ್ತಲ್ಲ ಎನ್ಯುಮರೇಷನ್ ಫಾರ್ಮ್ಸು, ಅದನ್ನು ಅವ್ರಿಗೆ ಹಸ್ತಾಂತರ ಮಾಡ್ತೀರ. ಈ ಹಸ್ತಾಂತರ ಆದ ನಂತರ ಪ್ರತಿಯೊಬ್ಬ BLO ಸೂಪರ್ವೈಸರು ಅವರಿಗೆ ಸಂಬಂಧಪಟ್ಟ BLOಗಳಿಗೆ ಈ ಎನ್ಯುಮರೇಷನ್ ಫಾರ್ಮ್ನ ವಿತರಣೆ ಮಾಡ್ತಾರೆ. ಪ್ರತಿಯೊಬ್ಬ ಬೂತ್ ಲೆವೆಲ್ ಸೂಪರ್ವೈಸರ್ಗೆ ಅವ್ರಿಗೆ ಸಂಬಂಧಪಟ್ಟ ಯಾವ್ಯಾವ ಭಾಗದ ಸಂಖ್ಯೆಯದ್ದು ಎನ್ಯುಮರೇಷನ್ ಫಾರ್ಮ್ಸ್ ಇದೆಯಲ್ಲ, ಅದನ್ನು ನಮ್ಮ ERO ಸಮಕ್ಷಮದಲ್ಲಿ ಹಸ್ತಾಂತರ ಮಾಡಿ ಅದೇ ದಿನ ಅದೇ ಸ್ಥಳದಲ್ಲಿ ಸಂಬಂಧಪಟ್ಟ BLOsಗೂ ಕೂಡ ಹಸ್ತಾಂತರ ಮಾಡಬೇಕಾಗತ್ತೆ. ಈ ಕಾರ್ಯ ಕಡೆ ಪಕ್ಷ 2 ದಿನ ಮುಂಚೆ, ಅಂದರೆ ನಮ್ಮ 30ನೇ ತಾರೀಕು ನಮ್ಮ ಎನ್ಯುಮರೇಷನ್ ಸ್ಟಾರ್ಟ್ ಆಗ್ತಿದೆ ಅಂದರೆ 28 ಅಥವಾ 27 ಸಂಜೆ ಒಳಗಡೆ ಇದು ಮುಕ್ತಾಯ ಆಗಬೇಕು. ಈ ಫಾರಮ್ಸ್ ಬಂದಾದಮೇಲೆ ತಾವು BLOಗೆ ಏನು ಮಾಹಿತಿ ಕೊಡಬೇಕು? ನೆಕ್ಸ್ಟ್ ಪ್ರಶ್ನೆ ಏನು ಮಾಹಿತಿ ಅಂದರೆ, ನಮ್ಮ BLO ಸೂಪರ್ವೈಸರ್ಸು ತಮ್ಮ ಇತ್ತೀಚೆಗಿನ ವೋಟರ್ ಲಿಸ್ಟ್ ಅಂದರೆ ಮತದಾರ ಪಟ್ಟಿ ಇಟ್ಕೊಂಡಿರಬೇಕು. ಅದ್ರ ತಕ್ಕಂತೆ ಎಲ್ಲ ಎನ್ಯುಮರೇಷನ್ ಫಾರ್ಮ್ಸು ಮುದ್ರಣ ಆಗಿದೆ ಅನ್ನೋದು ನಂಬರ್ 1 ಚೆಕ್ ಮಾಡಬೇಕಾಗುತ್ತೆ. ಅಂದರೆ ಒಬ್ಬ ಮತಗಟ್ಟೆ ಅಧಿಕಾರಿ ಹತ್ರ 800 ಮತದಾರ ಇದ್ದರೆ ಆತನಿಗೆ 800 ಎನ್ಯುಮರೇಷನ್ ಫಾರ್ಮ್ಸ್ ಬಂದಿರಬೇಕು. ಅದ್ರ ಜೊತೆಗೆ ಮತ್ತೆ 800 ಅಡಿಷ್ನಲ್ ಅಂದರೆ ಜೊತೆಗೆ ಇರುತ್ತದು. ಅದನ್ನು ಬಂದಿದೆ ಅಂತ ಅದಕ್ಕೆ ನಂಬರ್ ಕೌಂಟ್ ಮಾಡ್ಕೊಳ್ಬೇಕಾಗತ್ತೆ. ಆ ಕೌಂಟ್ ಆದ ನಂತರ ಎನ್ಯುಮರೇಷನ್ ಫಾರ್ಮ್ಸ್ ಪ್ರತಿಯೊಂದನ್ನು ಕೂಡ ಪೇಜ್ ತೆಗೆದು ನೋಡಬೇಕಾಗುತ್ತೆ. ಯಾಕಂದರೆ ಮುದ್ರಣ ಒಂದೊಂದು ಸಲ ಆಗದಿರ ಖಾಲಿ ಪುಟನೂ ಕೂಡ ಬಂದಿರ್ಬೋದು, ಅಥವಾ ಒಂದು ಸ್ವಲ್ಪ ಬ್ಲರ್ ಆಗಿರ್ಬೋದು, ಅಥವಾ ಜಂಬಲ್ಡ್ ಆಗಿರ್ಬೋದು. ಆ ಥರ ಏನಾದ್ರು ಮುದ್ರಣ ದೋಷಗಳು ಇರ್ಬೋದು. ಇದನ್ನು ತಾವು ಸ್ಥಳದಲ್ಲೇ ಪರಿಶೀಲನೆ ಮಾಡಿ ನಮ್ಮ ERO ಗಮನಕ್ಕೆ ತರಬೇಕಾಗತ್ತೆ. ಸಪೋಸ್ ಕೆಲವೊಂದು ಎನ್ಯುಮರೇಷನ್ ಫಾರ್ಮ್ ಮಿಸ್ಸಿಂಗ್ ಇರುತ್ತೆ. ಈಗ ನನ್ನ ಹತ್ರ 800 ಮತದಾರ ಇರುತ್ತೆ, 750 ಬಂದಿರುತ್ತೆ. ಅಂಥದ್ದು ಕೂಡ ERO ಅದೇ ದಿನ ಸಂಬಂಧಪಟ್ಟ DOಗೆ ಯಾವ್ಯಾವ ಭಾಗದ ಸಂಖ್ಯೆ ಯಾವ ಮತದಾರದ್ದು ಬಂದಿಲ್ಲ ಎನ್ಯುಮರೇಷನ್ ಫಾರ್ಮ್ಸು ಲಿಖಿತವಾಗಿ ಇಮೇಲ್ ಮುಖಾಂತರ ಸಲ್ಲಿಸಬೇಕಾಗುತ್ತೆ. ಯಾಕಂದರೆ ನಾವು 30ನೇ ತಾರೀಕು ಟೆನಿ ಕಾಸ್ಟ್ ಅದು ಎನ್ಯುಮರೇಷನ್ ಫಾರ್ಮ್ಸ್ ವಿತರಣೆ ಕಾರ್ಯ ಪ್ರಾರಂಭ ಆಗಬೇಕಾಗುತ್ತೆ.
ಆನಂತರ ನಮ್ಮ BLOs ಮುಂದಿನ ಹಂತದ ವೆರಿಫಿಕೇಷನ್ ಏನಂದರೆ ತಮ್ಮ ಮತದಾರ ಪಟ್ಟಿಯಲ್ಲಿ ಕುಟುಂಬ ಅಂದರೆ ಒಂದು ಫ್ಯಾಮಿಲಿ ಅಂತಿರುತ್ತೆ, ತಂದೆ ತಾಯಿ ಇಬ್ಬರು ಮಕ್ಕಳು. ಇದೊಂದು ಉದಾಹರಣೆ ತಗೊಳ್ಳೋಣ. ತಂದೆ ತಾಯಿಗಳ ಕ್ರಮ ಸಂಖ್ಯೆ 25-26 ಬರ್ತಾ ಇರುತ್ತೆ ಒಂದು ಮತದಾರ ಪಟ್ಟಿಯಲ್ಲಿ. ಆನಂತರ ಪರಿಷ್ಕರಣೆ ಆದಂಥ ಸಮಯದಲ್ಲಿ ಮಕ್ಕಳದು ಒಂದು 680-681 ಇರುತ್ತೆ. ನೀವು ಈಗಲೇ ಈ ಹಂತದಲ್ಲೇ ಆ ಕುಟುಂಬಕ್ಕೆ ಸಂಬಂಧಪಟ್ಟಿರೋ ಎನ್ಯುಮರೇಷನ್ ಫಾರ್ಮ್ಸ್ ಎಲ್ಲ ಒಟ್ಟಿಗೆ ವಿಂಗಡಣೆ ಮಾಡಿ ಇಟ್ಕೊಂಡ್ರೆ ತಾವು ಮನೆಗೆ 30ನೇ ತಾರೀಕು ಆದಂಥ ವಿತರಣೆ ಮಾಡೋಕ್ಕೆ ಹೋದಾಗ ನಿಮಗೆ ಅನುಕೂಲ ಆಗುತ್ತೆ. ಒಂದೇ ಸಲ ಎಲ್ಲ ಫಾರಮ್ಸು ಕೂಡ ಒಂದೇ ಮನೆಗೆ ತಾವು ವಿತರಣೆ ಮಾಡ್ಬೋದು. ಇಲ್ಲಾಂದರೆ ತಾವು ಒಂದೇ ಮನೆಗೆ 2-3 ಸಲ ಬರೀ ಫಾರಮ್ಸ್ ಕೊಡೋಕ್ಕೇ ಹೋಗಬೇಕಾಗತ್ತೆ. ಹಾಗಾಗಿ ಈ ಪೂರ್ವ ಸಿದ್ಧತೆಗಳು ಮಾಡ್ಕೊಳ್ಳಿ. ಎನ್ಯುಮರೇಷನ್ ಫಾರ್ಮ್ಸ್ ದೊರೆತ ನಂತರ ಇಷ್ಟೆಲ್ಲ ಕಾರ್ಯ ಮಾಡಿಕೊಂಡು ತಾವು ಸಿದ್ಧತೆ ಮಾಡ್ಕೊಳ್ಬೇಕು. ಆ ನಂತರ 30ನೇ ತಾರೀಕು ಆದ ನಂತರ ಸಮಗ್ರ ಪರಿಶೀಲನೆ ಮಾಡೋಕ್ಕೆ ತಮಗೆ ಅನುಕೂಲ ಆಗುತ್ತೆ. ಇಷ್ಟು ಹೇಳಿ ಎಲ್ಲರಿಗೂ ನಮ್ಮ BLO ಸೂಪರ್ವೈಸರ್ಸ್, ನಮ್ಮ BLOಗಳಿಗೆ ಒಳ್ಳೆ ಕೆಲಸ ಮಾಡಿ ಅಂತ ಶುಭ ಹಾರೈಸುತ್ತಾ ಮುಖ್ಯ ಚುನಾವಣಾಧಿಕಾರಿಗಳ ಕಚೇರಿ ಮುಖಾಂತರ ತಮಗೆ ಸಂದೇಶ ಕೊಟ್ಟಿದೆ. ನಮಸ್ಕಾರ. ಆತ್ಮೀಯ BLO ಮಿತ್ರರಿಗೆ ನಮಸ್ಕಾರ. ಈ ವಿಡಿಯೋ ಮುಖ್ಯವಾಗಿ ಎನ್ಯುಮರೇಷನ್ ಫಾರ್ಮ್ ವಿತರಣೆ ಬಗ್ಗೆ ಹೇಳ್ತಾ ಇದ್ದೀವಿ. ಎನ್ಯುಮರೇಷನ್ ಫಾರ್ಮ್ ಬಗ್ಗೆ ನಾವು ಈಗಾಗಲೇ ಹೇಳಿದ್ದೀವಿ, ತಾವು ತಮ್ಮ BLO ಸೂಪರ್ವೈಸರ್ ಮುಖಾಂತರ ಪಡೆದಿರ್ತೀರಿ. 30ನೇ ತಾರೀಕು ಆದ ನಂತರ ತಾವು ಮುಂಜಾನೆಯಿಂದನೇ ಈ ಕಾರ್ಯಕ್ರಮ ಸ್ಟಾರ್ಟ್ ಮಾಡಬೇಕಾಗತ್ತೆ. ಅಂದರೆ ಪ್ರತಿ ಮನೆಗೆ ಹೋಗಿ ತಾವು ಎನ್ಯುಮರೇಷನ್ ಫಾರ್ಮ್ನ ವಿತರಣೆ ಮಾಡಬೇಕಾಗತ್ತೆ. ಇದ್ರ ಜೊತೆಗೆ ತಾವು ತಮ್ಮ BLO ಆ್ಯಪಲ್ಲೂ ಕೂಡ ಈ ವಿತರಣೆ ಬಗ್ಗೆ ನಮೂದು ಮಾಡಬೇಕಾಗತ್ತೆ. ತಾವೆಲ್ಲರೂ ಕೂಡ BLO ಆ್ಯಪು ಹೊಸ ವರ್ಷನು ತಮ್ಮ ಆ್ಯಂಡ್ರಾಯ್ಡ್ ಅಥವಾ iOS ಸ್ಟೋರಲ್ಲಿ ಅಪ್ಡೇಟ್ ಮಾಡ್ಕೊಳ್ಳಿ. ತಮ್ಮ BLO ಆ್ಯಪಲ್ಲಿ ಇಂಟೆನ್ಸಿವ್ ರಿವಿಷನ್ ಅಂತ ಒಂದು ಐಕಾನ್ ಬಂದಿರುತ್ತೆ. ಅದನ್ನು ತಾವು ಕ್ಲಿಕ್ ಮಾಡಿದಾಗ ಎನ್ಯುಮರೇಷನ್ ಫಾರ್ಮ್ ಟ್ರ್ಯಾಕರ್ ಅಂತ ಒಂದು ತಮಗೊಂದು ಐಕಾನ್ ಸಿಗುತ್ತೆ. ಎನ್ಯುಮರೇಷನ್ ಫಾರ್ಮ್ ಟ್ರ್ಯಾಕರ್ ಏನು ಮಾಡುತ್ತೆ ಅಂದರೆ ತಾವು ಲೆಕ್ಕ ಇಟ್ಕೊಳ್ಬೇಕಲ್ಲ ಎಷ್ಟು ಎನ್ಯುಮರೇಷನ್ ಫಾರ್ಮ್ ಕೊಟ್ಟಿದ್ದೀವಿ ಅಂತ. ಆ ಲೆಕ್ಕನ ನಾವು ನಮ್ಮ ತಂತ್ರಾಂಶದಲ್ಲೇ ನಿಮಗೆ ಲೆಕ್ಕ ಮಾಡೋಕ್ಕೆ ಅನುಕೂಲ ಮಾಡೋಕ್ಕೆ ತಂತ್ರಾಂಶನ ಸ್ವಲ್ಪ ಮಾಡಿಫೈ ಮಾಡಿದ್ದೀವಿ. ಈಗ ಮುಖ್ಯವಾಗಿ ತಾವು ಏನು ಮಾಡಬೇಕು ಅಂದರೆ, ಈಗ ಒಬ್ಬರು ಮನೆಗೆ ಸೀರಿಯಲ್ ನಂಬರ್ 1ರಿಂದ 5 ತನಕ ಒಂದು ಕುಟುಂಬ ಇರ್ತಾರೆ. ಅವ್ರ ಮನೆಗೆ ಹೋಗ್ತೀರ. ಅವ್ರ ಮನೆಗೆ ಹೋದಾಗ ಮನೇಲಿ ಇರ್ತಾರೆ, ಯಜಮಾನ್ರು ಇರ್ತಾರೆ, ತಂದೆ ತಾಯಿ ಇರ್ತಾರೆ, 3 ಜನ ಮಕ್ಕಳು ಕೆಲಸಕ್ಕೆ ಹೋಗಿರ್ತಾರೆ. ಅಂಥ ಟೈಮಲ್ಲಿ ತಾವೇನು ಮಾಡ್ತೀರ ಅಂದರೆ ಅವ್ರ ಮನೆಯದು 5 ಫಾರಮ್ಸ್ ಎನ್ಯುಮರೇಷನ್ ಫಾರ್ಮ್ಸ್ ಇರುತ್ತೆ. ಈ 5 ಫಾರ್ಮ್ಸನ್ನು ಕೂಡ ಮನೆಯಲ್ಲಿ ಒಬ್ಬ ವ್ಯಕ್ತಿಗೆ ಅಂದರೆ ತಂದೆ ಅಥವಾ ತಾಯಿ ಕೈಗೆ ಕೊಟ್ಟು ಅವ್ರ ಹತ್ರ ಅವ್ರ ಪರವಾಗಿ ರಿಸೀವ್ಡ್ ಸೈನ್ ತೊಗೊಳ್ಬೇಕಾಗತ್ತೆ. ಎನ್ಯುಮರೇಷನ್ ಫಾರ್ಮು ನಿಮಗೆ ದ್ವಿಪ್ರತಿಯಲ್ಲಿ ನಾವು ಎನ್ಯುಮರೇಷನ್ ಫಾರ್ಮ್ಸ್ ಕೊಟ್ಟಿದ್ದೀವಿ, ಆರಂಭದಲ್ಲೇ ಹೇಳಿದ್ದೀನಿ. ಒಂದು ಪ್ರತಿನ ಅವ್ರಿಗೆ ಕೊಡಬೇಕಾಗತ್ತೆ, ಇನ್ನೊಂದು ಪ್ರತಿನ ಅವ್ರ ಹತ್ರ ಸೈನ್ ಮಾಡಿಸ್ಕೊಂಡು ಆ ಹಸ್ತಾಕ್ಷರದ ಕೆಳಗಡೆ ಸಂಬಂಧ ಬರೆಯೋಕ್ಕೊಂದು ಅವಕಾಶ ಇದೆ. ಆ ಸಂಬಂಧನ ತಾವು ಬರೀಬೇಕಾಗತ್ತೆ. ತಂದೆ ತಾಯಿ, ಮಗ, ಮಗಳು, ಹೆಂಡತಿ, ಈ ರೀತಿ ರಿಲೇಷನ್ಸ್ ಇದೆ. ಇದನ್ನು ತಾವು ಬರೆದು ಆ ಫಾರಮ್ಸ್ ಅವ್ರಿಗೆ ಕೊಡಬೇಕಾಗತ್ತೆ. ಆ ರೀತಿ ಕೊಟ್ಟಾದ ನಂತರ ಆ ಎನ್ಯುಮರೇಷನ್ ಫಾರ್ಮ್ಸ್ ಯಾವುದು ಕೊಟ್ಟಿದ್ದೀರಾ ಅಂತ ತಾವು BLO ಆ್ಯಪಲ್ಲೂ ಕೂಡ ಎನ್ಯುಮರೇಷನ್ ಫಾರ್ಮ್ ಟ್ರ್ಯಾಕರಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಈ ಎನ್ಯುಮರೇಷನ್ ಫಾರ್ಮ್ ಟ್ರ್ಯಾಕರಲ್ಲಿ ಆಲ್ರೆಡಿ ನಿಮ್ಮ ಭಾಗದಲ್ಲಿ ಎಷ್ಟು ಜನ ಮತದಾರರಿದ್ದಾರಲ್ಲ ಅಷ್ಟು ಎನ್ಯುಮರೇಷನ್ ಫಾರ್ಮ್ಸ್ ಇದೆ ಅಂತ ನಮ್ಮಲ್ಲಿ ದಾಖಲೆ ನಮೂದಾಗಿ ಮುಂಚಿತವಾಗೇ ಇರುತ್ತೆ. ತಾವು ಯಾರ್ಯಾರದ್ದು ಕೊಟ್ಟಿದ್ದೀರಾ ಅನ್ನೋದಕ್ಕೆ ತಾವು ಸೀರಿಯಲ್ ನಂಬರ್ ವೈಸು ಕೂಡ ಅದರಲ್ಲಿ ಹುಡುಕ್ಬೋದು. ಹುಡ್ಕೋದು ಕಷ್ಟ ಅಂದರೆ ಅಲ್ಲೊಂದು QR ಕೋಡ್ ಸ್ಕ್ಯಾನ್ ಮಾಡೋಕ್ಕೂ ಕೂಡ ಅವಕಾಶ ಇದೆ. QR ಕೋಡ್ ಸ್ಕ್ಯಾನ್ ಮಾಡಿದ್ರೆ ಆ ಎನ್ಯುಮರೇಷನ್ ಫಾರ್ಮ್ ತಕ್ಷಣ ಓಪನ್ ಆಗುತ್ತೆ. ಅದನ್ನು ತಾವು ಡಿಸ್ಟ್ರಿಬ್ಯೂಟೆಡ್ ಅಂತ ಮಾರ್ಕ್ ಮಾಡ್ಬೋದು.